ವೀಕ್ಷಕರೇ ನಮಸ್ಕಾರ. ಗರುಡ ನ್ಯೂಸ್ಗೆ ಸ್ವಾಗತ. ನಾನು ಮಲ್ಲೇಶ್ ಕಮತೂರು. ವೀಕ್ಷಕರೇ, ದಿನಾಂಕ 25/8/2024 ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಹೊಸ ದರೋಜಿ ಗ್ರಾಮದ ಶ್ರೀ ಕೋಡಿ ವೀರಭದ್ರೇಶ್ವರ ದೇವಸ್ಥಾನದ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಮಾದಾರ ಚೆನ್ನಯ್ಯ ವೇದಿಕೆ ಒಂದು ದಿನದ ಕಾರ್ಯಾಗಾರ ನಿರೀಕ್ಷೆಗೂ ಮೀರಿದ ಯುವ ಸಮೂಹ ಸೇರಿದ್ದರಿಂದ ಕಾರ್ಯಕ್ರಮ ಯಶಸ್ವಿಯಾಯಿತು. ಕಾರ್ಯಕ್ರಮದಲ್ಲಿ ಮೊದಲ ಗೋಷ್ಠಿಯಲ್ಲಿ ಡಾಕ್ಟರ್ ವಡ್ಡಿಗೆರೆ ನಾಗರಾಜಯ್ಯ, ಸಾಂಸ್ಕೃತಿಕ ಚಿಂತಕರು, ಬೆಂಗಳೂರು, ಮಾದಿಗ ಸಮುದಾಯದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸ ಕುರಿತು ವಿಷಯ ಮಂಡನೆ ಮಾಡಿದರು. ಹಾಗೂ ಕೋಡಿಹಳ್ಳಿ ಸಂತೋಷ್, ರಾಜಕೀಯ ಮತ್ತು ಸಾಮಾಜಿಕ ವಿಶ್ಲೇಷಕರು, ಚಿತ್ರದುರ್ಗ, ಇವರು ಮೀಸಲಾತಿ ಮತ್ತು ಅದರಲ್ಲಿ ಮಾದಿಗ ಸಮುದಾಯದ ರಾಜಕೀಯ ಪ್ರಾತಿನಿಧ್ಯ ಕುರಿತು ವಿಷಯ ಮಂಡನೆ ಮಾಡಿದರು. ಕೆ ಈರಣ್ಣ ಕುರೆಕೊಪ್ಪ ರವರು ಮೊದಲ ಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದರು. ಇನ್ನು ಎರಡನೇ ಗೋಷ್ಠಿಯ ಅಧ್ಯಕ್ಷತೆಯನ್ನು ಆದಿಜಾಂಬವ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ನಿಂಗಪ್ಪ ಹೈವಳೆಯವರು ವಹಿಸಿಕೊಂಡಿದ್ದರು. SP ಚಂದ್ರಶೇಖರ್ ಮರಿಯಮ್ನಳ್ಳಿ ಇವರು ಉಪನ್ಯಾಸ ನೀಡಿದರು ಮತ್ತು ವಿಜಯ್ ಬಾಬು ಪಾಟೀಲ್ ರವರು ಸ್ವಯಂ ಸುಧಾರಣಾ ಚಳವಳಿ ವಿಷಯ ಮಂಡನೆ ಮಾಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಂತಹ ಕರ್ನಾಟಕದ ಗದ್ದರ್ ಎಂದೇ ಪ್ರಸಿದ್ಧಿಯಾಗಿರುವ ಅಂಬಣ್ಣ ಆರೋಲಿಕರ್ ರವರು ತಮ್ಮ ಕ್ರಾಂತಿ ಗೀತೆಗಳ ಮೂಲಕ ವೇದಿಕೆಯನ್ನು ರಂಗೇರಿಸಿದರು. ಮಾದಾರ ಚೆನ್ನಯ್ಯ ವೇದಿಕೆ ಒಂದು ದಿನದ ಕಾರ್ಯಾಗಾರದ ಯಶಸ್ಸಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ದು ಕೂಡ ಮುಖ್ಯ ಕಾರಣವಾಯಿತು ಎಂದು ಕಾರ್ಯಕ್ರಮದ ಆಯೋಜಕರಾದ ಕಸ್ತೂರಿ ಮಂಜುನಾಥ್ ಮತ್ತು ಮಲ್ಲಿ S ಮಾದಾಪುರ ಹಾಗೂ ತಂಡ ಅಭಿಪ್ರಾಯಪಟ್ಟು ಕಾರ್ಯಕ್ರಮದ ಯಶಸ್ಸಿನ ಸಂತಸ ವ್ಯಕ್ತಪಡಿಸಿದರು. ಇವತ್ತು ಮಾಧ್ಯಮದ ಕೈಯಲ್ಲಿ ಯಾವ ಸುದ್ದಿ ಮನೆ ಇಲ್ಲ, ಯಾವ ಮೀಡಿಯಾ ಇಲ್ಲ, ಯಾವ ಪೇಪರ್ ಇಲ್ಲ, ಯಾವ ಟಿವಿ ಇಲ್ಲ. ಟ್ರಾಫಿಕ್ ಕಂಪನಿ ಬಂದು ಮಾತು ಕೇಳ್ತಾನೆ, ಗ್ರಾಹ್ಯ ಆಗ್ತಾವ್ರೆ, ಸುದ್ದಿಗೆ ವಸ್ತು ಆಗ್ತಾವ್ರೆ, ಅಥವಾ ಸುದ್ದಿಗಳನ್ನ ಪೇಪರ್ ಏಜೆಂಟ್ಸ್ಗಳಾಗಿ ಹಂಚೋಡಿಸ್ಬೇಕಾಗ್ತಾವ್ರೆ ಮಾಧ್ಯಮಗಳು. ಆದ್ರೆ ಸುದ್ದಿ ಮನೆಯ ಒಂದು ಪತ್ರಿಕೆ, ಒಂದು ಟೆಲಿವಿಷನ್ ಅಂತ ಮಾಲೀಕರಾಗ್ತಾ ಇಲ್ಲ ಅಂತ ರಾಬಿ ಜಂಬಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಅಂಬೇಡ್ಕರ್ ಅಸ್ಪೃಶ್ಯರಿಗೆ ಪತ್ರಿಕೆ ಬೇಕು ಅಂತ ಹೇಳಿ ಮೂಕನಾಯಕ, ಪರಿಷ್ಕೃತ ಭಾರತ, ಸಮತ ಅನ್ನುವಂಥ ಪತ್ರಿಕೆಗಳನ್ನೆಲ್ಲ ಪ್ರಾರಂಭ ಮಾಡ್ತಾರೆ. ಹೌದಾನೆ? ನಾನು ಐಜಾಕಾದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಯಾರು ಬರೋದ್ರಿಂದ ಹೀಗೆ ಲಿಂಗಾಯತರಾಗಿ ಐಜಾಕ ಹೋಗೋದು. ಲಿಂಗಾಯತ ಅಂದ್ರೆ ಇನ್ಯಾವುದಪ್ಪ? ಲಿಂಗಾಯತದ ಮೂಲವೇ ಮಾದಿಗ ಆಗಿರುವಾಗ, ವಚನಕಾರರ ಮೂಲದಲ್ಲಿ ಅವರೇ ಲಿಂಗವನ್ನ ಕಟ್ಟಿಕೊಂಡಿರುವಾಗ, ಆದಿಜಾಂಬವರು ಕೂಡ ಲಿಂಗ ಕಟ್ಟಿಕೊಂಡಿರೋದು. ಚಿಕ್ಕ ಚಿಕ್ಕ ಲಿಂಗ, ಚಿಕ್ಕ ವೇಳ ಲಿಂಗ, ಚಿಕ್ಕರು ಜಾಂಬೈನವರ ಎದೆಯ ಮೇಲೆ, ದೊಡ್ಡ ದೊಡ್ಡ ಲಿಂಗ, ದೊಡ್ಡ ವೇಳು ಲಿಂಗ, ದೊಡ್ಡವರು ಜಾಂಬೈನವರ ಎದೆಯ ಮೇಲೆ ಅಂತ ಹಾಡೇ ಹೇಳ್ತಾರೆ. ಜಾಂಬೈನವರ ಎದೆಯ ಮೇಲೆ ಲಿಂಗ ಇತ್ತು ಅಂದಾಗ ಲಿಂಗಾಯತ ಕೂಡ ಮಾದಿಗ ಮೂಲ, ಲಿಂಗಾಯತ ಕೂಡ ಮಾದಿಗರ ಮೂಲದಿಂದ ಬಂದಿರುವುದು, ಬೌದ್ಧವು ಕೂಡ ಮಾದಿಗರ ಮೂಲದಿಂದ ಬಂದಿರುವುದು. ಶರಣರಿಗೆ ಅಂದ್ರೆ ಅಪ್ಪನಮ್ಮ ಮಾದಾರ ಚೆನ್ನಯ್ಯ ಅಂತ ಹೇಳಿ ಬಸವಣ್ಣ ಹೇಳ್ತಾರಲ್ಲ, ಆ ಶರಣರಿಗೆ ಮೂಲ ಮಾದಿಗ ಮೂಲ. ಇವತ್ತು ಐದಕ್ಕಾಗೋ ಬಗ್ಗೆ ಮಾತಾಡ್ತಾ ಇದ್ದಲ್ಲ ನಾನು, ಮನೆ ಮಹದೇಶ್ವರ ಬೆಟ್ಟ, ಆ ಮಾದಪ್ಪ ಯಾರು? ಅವನು ಮಾದಾರಿ ಮಾದಪ್ಪ, ಮಾದಾರ ಮಾದಪ್ಪ, ಮಾದಾರ ಮಾದಯ್ಯ, ನಾಯ್ಕನ ಮಾದೇವ. ಆ ಮಾದಾರ ಮಾದಯ್ಯನ ಪೂಜಾ ಮಾಡ್ತಾರೆ. ಯಾರ ಇದೆ ಈಗ? ಯಾರಾದ್ರೂ ಮಹದೇಶ್ವರ, ಮಲೆ ಮಹದೇಶ್ವರ ಮಾದಿಗರು ಅಂದ್ರೆ ನಂಬ್ತಾರ? ಯಾಕಂದ್ರೆ ನಾವೆಲ್ಲ ಆಧುನಿಕ ಪಠ್ಯಗಳನ್ನ ಮಾತಾಡ್ತೇವೆ. ಬಹುಶಃ ಮಾದಿಗರಿಗಿರೋಷ್ಟು ಸಾಂಸ್ಕೃತಿಕ ಹಿರಿಮೆ, ಐತಿಹಾಸಿಕ ದಾಖಲೆಗಳು, ಪುರಾಣದ ಹಿನ್ನೆಲೆ ಬಹುಶಃ ಈ ಇಂಡಿಯಾದಲ್ಲಿ ಯಾವ ಜಾತಿಗಿಲ್ಲ. ಅಷ್ಟೊಂದು ಶ್ರೀಮಂತವಾದ ಸಾಂಸ್ಕೃತಿಕ ಪರಂಪರೆ, ಐತಿಹಾಸಿಕ ಹಿನ್ನೆಲೆ, ಪೌರಾಣಿಕ ರೆಫರೆನ್ಸ್ ಇರುವಂತಹ ಈ ಸಮುದಾಯ. ಬಟ್ ಬದುಕ್ತಾ ಇರೋ ಪರಿಸ್ಥಿತಿ ಇದೆ. ಇನ್ನೊಂದು ರೇಡಿಯೋದ ಒಂದು ವಿಚಾರ ಹೇಳ್ತೀನಿ. ಆದಿಜಾಂಬವ ಮಠ ಅಂತಂದೇಳಿ ಅದು ನಾನು ಹೋಗ್ತಿರುವಂತ ಊರದ್ದು. ಅಲ್ಲಿ ಆ ಮಠನ ಇದುವರೆಗೂ ಯಾರು ಕಬ್ಜಾ ಮಾಡ್ಕೊಳ್ಳೋದನ್ನ ಕಾಪಾಡ್ಕೊಳ್ಳೋದೇ ದೊಡ್ಡ ಸಾಧನೆ. ಯಾರು ಕಬ್ಜಾ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಮೂರು ಮಠಗಳೆಲ್ಲ ಕಬ್ಜಾ ಆಗ್ಬಿಟ್ಟಿದ್ದಾರೆ. ಮೂಲ ಸ್ವರೂಪದಲ್ಲೇ ಬಹಳ ಅಚ್ಚುಕಟ್ಟಾಗಿ ಕಾಪಾಡ್ಕೊಂಡಿದ್ವಿ. ಮುಂದಿನ ದಿನಮಾನಗಳಲ್ಲಿ ಒಂದು ಹೋರಾಟ ಇಟ್ಕೊಂಡು ಎಲ್ಲರೂ ಇಟ್ಕೊಂಡು, ನಿಮ್ಮನ್ನು ಇಟ್ಕೊಂಡು ನೀವೆಲ್ಲ ರೆಗ್ಯುಲರ್ ಸಾಂಸ್ಕೃತಿಕ ಆಧ್ಯಾತ್ಮಿಕ